ಯತೀಂದ್ರ ಅವರು ಮಾತನ್ನ ಮುಂದುವರಿಸ್ತಾನೆ ಇದ್ದಾರೆ ಸರ್, ಏನಾಗ್ಬೋದು ಅಂತೇಳಿ. ಒಂದು ತಿಂಗಳು ಈಗ ಮೌನ ವ್ರತ ತಾಳಿದ್ದೀನಿ ಸರ್ಕಾರ ಮತ್ತು ಇದು ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ. ಒಂದು ತಿಂಗಳು ಮೌನ ವ್ರತದಲ್ಲಿ ಇದೀನಿ ನಾನೀಗ, ನಮ್ಮ ಗುರುಗಳು ಹೇಳಿರೋದ್ರಿಂದ. ಒಂದು ತಿಂಗಳಾದ್ಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಗೊತ್ತಿಲ್ಲ, ಒಂದು ತಿಂಗಳು ಈಗ ನಾನು ಮೌನ ವ್ರತದಲ್ಲಿ ಇದ್ದೀನಿ. ಅಲ್ಲ, ಈ ವಿಚಾರ ಮಾತಾಡಬಾರ್ದು ಅಂತ ಒಂದು ತಿಂಗಳು ನನಗೆ ನಾನೇ ಸ್ವಯಂ ನಿರ್ಬಂಧ ಹಾಕ್ಕೊಂಡು, ನಿನ್ನೆ ಬೆಳಗಾವಿಯಲ್ಲೂ ಮೀಡಿಯಾದವ್ರು ಕೇಳಿದಾಗಲೂ ಸ್ವಯಂ ನಿರ್ಬಂಧ ಹಾಕ್ಕೊಂಡು ಇದ್ದೀನಿ. ಅವರು ಮುಖ್ಯಮಂತ್ರಿಗಳ ಸುಪುತ್ರ, ನಮಗಿಂತ ನಿಮಗಿಂತ ಜವಾಬ್ದಾರಿ ಇರ್ತದೆ. ಅವ್ರಿಗೊಂದು ಸೋದರನಾಗಿ ಮನಪೂರ್ವಕವಾಗಿ ಹೇಳಬಲ್ಲೆ, ಅಧಿಕಾರದಲ್ಲಿದ್ದವರು ಯಾವಾಗಲೂ ಶಾಂತ ಸ್ವಭಾವದಿಂದ ಹೋಗಬೇಕು, ಇನ್ನೊಬ್ಬನ ರೊಚ್ಚಿಗೇಳಿಸೋ ಪದಗಳನ್ನು ಉಪಯೋಗಿಸಬಾರ್ದು, ಅದು ಯಾರಿಗೂ ಉಪಯೋಗ ಇಲ್ಲ ಅಂತ ಹೇಳಿ ಮತ್ತೆ ಮೌನಕ್ಕೆ ಜಾರ್ತಿದ್ದೆ. ಮೀಟಿಂಗ್ ಆದ್ಮೇಲೆ ಯಾರು ಕೂಡ ಮಾತಾಡ್ತಾ ಇರ್ಲಿಲ್ಲ ಸರ್. ಮೊದಲನೇದಾಗಿ ಮತ್ತೆ ಮಾತಾಡದಂತವ್ರು ಯತೀಂದ್ರ ಅವರು, ನಂತರ ಮಾತಾಡದಂತವ್ರು ಜಮೀರ್ ಅಹಮದ್ ಅವರು. ಸಿದ್ದರಾಮಯ್ಯನವ್ರನ್ನ ಇಳಿಸಕ್ಕಾಗುತ್ತಾ, ಯಾರಿಗಾದ್ರೂ ತಾಕತ್ತಿದೆಯಾ ಅನ್ನೋ ತರದಲ್ಲಿ ಮಾತಾಡ್ತಾರೆ ಅವರು. ಒಂದು ತಿಂಗಳು ಮೌನ. ನೋಡ್ರಿ, ಈ 2 ನಿಮಿಷ ನಿನ್ನೆ ನನಗೂ ಮೆಸೇಜ್ ಬಂದಿತ್ತು, ನಾನು ಬೆಂಗಳೂರಿಗೆ ಬಂದಿದ್ದೆ, ಹೋಗಲಿಲ್ಲ. ಮೊನ್ನೆ ನಾವು 10 ಜನ MLAಗಳು ಈಗ ಇಲ್ಲಿಂದ 700 ಕಿಲೋಮೀಟರ್ ಹೋಗಿದ್ದಾರೆ. ಈಗ ನಿಮ್ಮ ಮೀಡಿಯಾದವರೆಲ್ಲ ನಾಳೆ ಇವತ್ತು ಗೋವಾಗೆ ಹೋಗ್ತಾ ಇದ್ದಾರೆ. ಹಂಗಾರೆ ಮೀಡಿಯಾದವರೆಲ್ಲ ಸರ್ಕಾರದವ್ರನ್ನ ಪ್ಲ್ಯಾನ್ ಮಾಡೋಕ್ಕೆ ಗೋವಾಗೆ ಹೋಗೋರೆ ಅಂತ ಹೇಳೋಕ್ಕಾಯ್ತದೆ. ನಾವು ಮೊನ್ನೆ 10 ಜನ, ನಾನು, ನಮ್ಮ ನಂಜೇಗೌಡರು, ನಮ್ಮ ST ಸೋಮಶೇಖರು, ವೆಂಕಟೇಶ್, ಇನ್ನೊಂದು 4-5 ಜನ MLAಗಳೆಲ್ಲ ಯಾರೋ ಒಂದು ಫಾರ್ಮ್ ಹೌಸಲ್ಲಿ ಒಳ್ಳೆ ನಾಟಿ ಕೋಳಿ ಮಾಡಿ ಊಟಕ್ಕೆ ಕರೆದಿದ್ರು. ಊಟ ಮಾಡ್ಕೊಂಬಂದೆ. ಮೀಡಿಯಾದ ಏನು ಸರ್ ಇವತ್ತೆಲ್ಲ 12 ಜನ ನೀವು ಸೇರ್ಕೊಂಡ್ಬಿಟ್ಟಿದ್ರು, ಏನು ಹೇಳ, ನಾವು ಊಟಕ್ಕೆ ನೆನ್ನೆನೋ ಒಬ್ಬ ದೊಡ್ಡಣ್ಣನವರ್ ಅಂತೇಳಿ ನಮ್ಮ DK ಶಿವಕುಮಾರ್ ಅವರ ಅತ್ಯಾಪ್ತರು, ಮೊದಲು ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾಗಿರೋ ಅವ್ರ ತಂದೆ, ಅವ್ರು ಎಸ್ಟೇಟಲ್ಲಿ ಒಳ್ಳೆ. ಈಗ ಬೆಂಗಳೂರಲ್ಲಿ ಸೆಷನ್ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ನನ್ನ ಸ್ನೇಹಿತರು ಉತ್ತರ ಕರ್ನಾಟಕ MLAಗಳು ಇವ್ರು ಊಟಕ್ಕೆ ಕರಿತೀನಿ. ಒಂದು ಗೆಸ್ಚರ್ ರೀ ಅದು. ಅವರು ಅಲ್ಲಿಂದ ಬಂದಾಗ ಈಗ ಬೆಳಗಾವಿ ನಮ್ಮ ಸಹೋದತಿ MLA ಇವರೆಲ್ಲ ನಮ್ಮನ್ನು ಊಟಕ್ಕೆ ಕರೀತಾರೆ. ಹಂಗೆ ಅಂದಿದ ತಕ್ಷಣ ನಾಯಕತ್ವ ಬದಲಾವಣೆಗೆ ಊಟಕ್ಕೆ ಸೇರ್ಕೊಂಡಿದ್ದಲ್ಲ. ಈಗ ನೀವು ಬೆಳಗಾವಿ ಇದಕ್ಕೆ ಮೀಡಿಯಾ ಇದಕ್ಕೆ ಹೋಗ್ತೀರಾ, ಅಲ್ಲಿ ನಿಮ್ಮ ಸ್ನೇಹಿತರು ಬೆಳಗಾವಿ ರಿಪೋರ್ಟರ್ಗಳು ಅವ್ರ ಮನೆ ಊಟಕ್ಕೆ ಕರೀತಾರೆ. ಏನೋ ನೀವು ಪ್ಲ್ಯಾನ್ ಹಾಕಕ್ಕೆ ಹೋಗ್ತೀರಾ ಸರ್ಕಾರ, ಒಂದು ಗೆಸ್ಚರ್ ಊಟಕ್ಕೆ ಕರೀತಾರೆ ರೀ, ಅದೆಲ್ಲ ಏನು. ಸಂಕ್ರಾಂತಿಗೆ ಕ್ರಾಂತಿ ಆಗತ್ತಾ? ಸತೀಶ್ ಜಾರಕಿಹೊಳಿ ಅವರು ಊಟ ಕರೆಕ್ಟ್ ಪಾಯಿಂಟ್. ಅವರು ಊಟಕ್ಕೆ ಕರೆದಿದ್ರು. ಸತೀಶ್ ಜಾರಕಿಹೊಳಿ ಅವರು ನಾಯಕ ಸಮುದಾಯದವ್ರನ್ನೆಲ್ಲ ಊಟಕ್ಕೆ ಕರೆದಿದ್ರು, ಆಯಿತಾ. ಇನ್ನೊಂದು ನಿನ್ನೆ ಸೆಷನ್ ಮುಗಿದಿತ್ತು. ಮುಗಿದ ಮೇಲೆ DK ಅವರು ಅವ್ರು ಚೇರಲ್ಲಿ ಕೂತ್ಕೊಂಡಿದ್ರು. ನಾವು ಒಂದು 15 ಜನ ಮುತ್ಕೊಂಡು ಒಳಗಡೆ ಸೆಷನ್ ಒಳಗಡೆ ಕ್ಯಾಮ್ರಾ ಎಲ್ಲ ಮಾತಾಡ್ತಾ ಇದ್ರು. ಆಚೆ ಬಂದಾಗ ಒಬ್ಬರು ಮೀಡಿಯಾದವ್ರು, ಏನು ಸರ್ ಏನೋ ಎಲ್ಲ ಪ್ಲ್ಯಾನ್ ಹಾಕಿದ್ರಂತ ಇನ್ನೊಂದು ತಿಂಗಳಲ್ಲಿ ಏನಪ್ಪ ಮಾತಾಡೋಣ, DCM ಮಾತಾಡ್ತೀವಿ, CM ಹತ್ರನೂ ಮುತ್ಕೊಂಡಿರ್ತೀವಿ. ಅದರಲ್ಲೆಲ್ಲ ಆ ಥರ ಊಟ, ಎಸ್ಟೇಟು, ಗದ್ದೆ, ಮನೆ, ಅಸೆಂಬ್ಲಿ ಒಳಗಡೆ 20 ಜನ MLA ಮಾಡಿದ ತಕ್ಷಣ ನಾಯಕತ್ವ ಬದಲಾಗಲ್ಲ. ಹೈಕಮಾಂಡ್ ಅವ್ರು ಹೇಳಿದ ದಿವಸ ಬದಲಾಗುತ್ತೆ, ಹೈಕಮಾಂಡ್ ಅವ್ರು ಸೂಚಿದ ದಿವಸ ಆಗ್ತದೆ. ಅದು ಬಿಟ್ಟು ನಾನಾಗಲಿ, ನೀವಾಗಲಿ, ಇನ್ನೊಬ್ಬರಾಗಲಿ ಏನು ಮಾಡಿದ್ರು ಏನೂ ಆಗಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಯತೀಂದ್ರ ಅವ್ರು ಹೇಳ್ತಾರೆ ಹೈಕಮಾಂಡ್ ರಿಜೆಕ್ಟ್ ಮಾಡ್ಬಿಟ್ಟಿದೆ ಈ ಪ್ರಪೋಸಲ್ನ ಅಂತ. ಮೌನ. ಒಂದು ತಿಂಗಳು ಮೌನ, ಕೆಲವೊಂದಕ್ಕೆ ಮೌನ. ನವೆಂಬರ್ ಕ್ರಾಂತಿ ಆಯ್ತು, ಡಿಸೆಂಬರ್ ಕ್ರಾಂತಿ ಆಯ್ತು, ಈಗ ಸಂಕ್ರಾಂತಿನೇ. ಈಗ ನಿಮ್ ಲೆಕ್ಕ ನೋಡಿದ್ರೆ ಮೌನ. ಸರ್, ಈಗ CM ಬದಲಾವಣೆ ವಿಚಾರದಲ್ಲಿ DK CM ಆಗ್ತಾನೆ ಅಂತ ಹೇಳಿ ಶಾಸಕರುಗಳಿಗೆ ನೋಟಿಸ್ ಹೋಗುತ್ತೆ. ಅದೇ ಯತೀಂದ್ರ ಸಿದ್ದರಾಮಯ್ಯ 5 ವರ್ಷ ಬದಲಾವಾಗಲ್ಲ ಅಂತಂದ್ರೆ ಹೈಕಮಾಂಡ್ ಆಗಲಿ ಅಧ್ಯಕ್ಷರಾಗಲಿ ಯಾವುದೇ ರೀತಿ ನೋಟಿಸ್ ಕೊಡೋದಿಲ್ಲ. ಅಂದ್ರೆ ಒಬ್ರಿಗೊಂದು ನ್ಯಾಯನ ಸರ್ ಪಕ್ಷದಲ್ಲಿ ಏನು ನಡೀತಾ ಇದೆ? ಒಂದು ತಿಂಗಳು ಮೌನದಲ್ಲಿದ್ದೇನೆ. ಅದಾದ್ಮೇಲೆ ಎಲ್ಲ ಪ್ರಶ್ನೆಗೂ ಉತ್ತರ ನೀವು ತಿರ್ಗಾ ಸಿಗ್ತಿರಲ್ಲ ನನಗೆ. ಅಲ್ಲ, ನಮ್ಗೆ ಓಪನ್ ಆಗಿ ಹೇಳಿದ್ರಲ್ಲ, ಯಾರು ಏನು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ತಿರುಗಿ ಮಾತಾಡೋದು, ಈಗ ಮನೇಲಿ ತುಂಟು ಮಕ್ಕಳು ಇರ್ತಾರೆ, ಒಳ್ಳೆ ಮಕ್ಕಳು ಇರ್ತಾರೆ. ನಾನು ಒಳ್ಳೆ ಮಗ, ಅದಕ್ಕೆ ಮಾತಾಡಲ್ಲ. ಹೈಕಮಾಂಡ್ ಹೇಳಿದ್ದ ನಾನು ಫಾಲೋ ಮಾಡ್ಬೇಕಲ್ಲ. ಮೌನ, ಇವಾಗ ಮೌನ. ಹೈಕಮಾಂಡ್ ಹೇಳಿದೆ ಮೌನ. ನಾಳೆ ಎಲ್ಲ MLAಗಳು ಅದೇ ಓಟ್ ಚೋರಿ, ನಮ್ಮ ಪಕ್ಷದ ವತಿಯಿಂದ ಓಟ್ ಚೋರಿ
ವಿರುದ್ಧ ಬೃಹತ್ ಹೋರಾಟವನ್ನು ಭಾನುವಾರ ಬೆಳಗ್ಗೆ ಇದು ದೆಹಲಿಯ ಜಂತರ್ ಮಂತರನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾಳೆ 3 ಗಂಟೆಗೆ ನಾನು ನಮ್ಮ ಉಸ್ತುವಾರಿ ಸಚಿವರು MLAಗಳು ದೆಹಲಿಗೆ ಹೋಗಿ ಭಾನುವಾರ ಅಲ್ಲಿ ಭಾಗವಹಿಸಿ ಭಾನುವಾರ ದೆಹಲಿಯಿಂದನೇ ಹುಬ್ಳಿಗೆ ಫ್ಲೈಟ್ ಮಾಡ್ಕೊಂಡಿದ್ವಿ. ಹುಬ್ಳಿಯಿಂದ ಸೆಷನ್ಗೆ ಹೋಗ್ತೀವಿ. ಎಲ್ಲ ಶಾಸಕರಿಗೆ ಹೋಗಬೇಕು ಅಂತ ಸೂಚನೆ ಎಲ್ಲರೂ ಕೇಂದ್ರ ಹೋರಾಟ ಮಾಡ್ತಾ ಇದೀವಿ ಅಂತ ಹೆಚ್ಚುವರಿ ಟ್ರೈನ್ ಬೋಗಿ ಹಾಕೋದಕ್ಕೂ ನಿರಾಕರಿಸ್ತು. ದುಡ್ಡು ಕಟ್ತೀವಿ 1.5 ಕೋಟಿ ಅಂತ KPCC ಹೇಳಿದಾಗಲೂ ರೈಲ್ನ ಕೊಡೋದಕ್ಕೂ ನಿರಾಕರಿಸ್ತು. ಅದರಿಂದ ಶಾಸಕರು ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಹೇಳಿ ನಮ್ಗೆ ಹೇಳಿದ್ದಾರೆ. ಮೊನ್ನೆ CLP ಮೀಟಿಂಗಲ್ಲಿ ಹೇಳಿದ್ದಾರೆ. ಅದರಿಂದ ಹೋಗ್ತಾ ಇದ್ದೀವಿ. ಸರ್, CLP ಮೀಟಿಂಗ್ ಅಲ್ಲಿ ಒಂದು ಚರ್ಚೆ ಆಯ್ತು ಅಂತ ಅಭಿವೃದ್ಧಿ ವಿಚಾರವಾಗಿ ಈ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಶಾಸಕರುಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ನಿಜಕ್ಕೂ ಕೂಡ ಅದು ಆ ಥರ ಆಗ್ತಾ ಇದೆಯಾ ಅಂತ? ಅದೆಲ್ಲ ಸುಳ್ಳು. ಗ್ಯಾರಂಟಿ ಕೊಡ್ತಾ ಇದೀವಿ. ಈಗ 50 ಕೋಟಿ ಬಿಡುಗಡೆ ಮಾಡಿದಾರಲ್ಲ, ಅದು ಹಿಂದೆ 10 ಕೋಟಿ ಬಿಡುಗಡೆ ಮಾಡಿದ್ರು. ಅದಕ್ಕೆ ಹಣಕಾಸನ್ನು ಬಿಡುಗಡೆ ಮಾಡಿದ್ರೆ ಈಗ KRDL ಈಗ ಟೆಂಡರ್ ಆದರೆ ಹಣಕಾಸು ಬಿಡುಗಡೆ ಆಗಬೇಕಾಗಿಲ್ಲ. KRDLಗೆ ಹಾಕಿದಾಗ ನಾವು ಅವ್ರ ಹತ್ರ 100% ಮನಿ ಡೆಪಾಸಿಟ್ ಆದ್ರೆ ಕೆಲಸ ಮಾಡಕ್ಕೆ ಬಿಡೋದು. ಈ ರೈನ್ ಡ್ಯಾಮೇಜ್ಗೆ 10 ಕೋಟಿ PRDಯಿಂದ ಬಿಡುಗಡೆ ಮಾಡಿದ್ರು. ಮತ್ತು ಈಗ 50 ಕೋಟಿ ಬಿಡುಗಡೆಯಲ್ಲಿ 12.5 ಕೋಟಿ ನಮ್ಮ ಏನೋ ವಿವೇಚನಾಧಿಕಾರದ್ದು ನಾವು KRDL ಇದು ಅಂತ ಇನ್ನೊಂದಿದೆಯಲ್ಲ ಜಯಪ್ರಕಾಶ್ ನಿರ್ಮಿತಿ ಕೇಂದ್ರಕ್ಕೆ ಹಾಕಿರೋದಕ್ಕೆ ದುಡ್ಡು ಡೆಪಾಸಿಟ್ ಆದ್ರೆ ಕೆಲಸ ಸ್ಟಾರ್ಟ್ ಆಗೋದು. ಅದಕ್ಕೆ ದುಡ್ಡನ್ನು ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ಹೊರತು ಬೇರೆ ಏನೂ ಮಾತಾಡಿಲ್ಲ. ಆಯಿತು, ಬಿಡುಗಡೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಈಗ ಶೀಘ್ರದಲ್ಲೇ ಕೆಲಸ ಆರಂಭ ಆಗ್ತದೆ. ಸರ್, ಈಗ ಆಳಂದದಲ್ಲಿ ವೋಟ್ ಚೋರಿ ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ. ಮತ್ತು ಅವರು ಚುನಾವಣಾ ಆಯೋಗಕ್ಕೆ CID ಅವರು 18 ಲೆಟರ್ಗಳನ್ನು ಕೂಡ ಬರೆದಿದ್ದಾರೆ. ಅಲ್ಲಿ ಆಳಂದದಲ್ಲಿ ಮತ ಕಳವಾಗಿದೆ ಅಂತ ಅಂದ್ಬಿಟ್ಟು. ಮತ್ತು ಈಗ ಮಹದೇವಪುರದಲ್ಲಿ ಅಲ್ಲೂ ಆಗಿದೆ ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ. ಇದನ್ನು ಕಾಂಗ್ರೆಸ್ಸು ಒಂದು ಜನ ಸಮೂಹದ ಮಧ್ಯೆ ತಗೊಳ್ಳೋಕ್ಕೆ ವಿಫಲವಾಗಿದೆ ಅನ್ನೋ ಒಂದು ಮಾತು ಕೇಳಿಬರ್ತದೆ. ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದೀವಿ. ಈಗೇನಾಗಿದೆ, ಸುನಾಮಿ ಮಧ್ಯೆ ನಮ್ಮ ವಾಯ್ಸ್ ಕೇಳಲ್ಲ ಅನ್ನೋ ಥರ ನ್ಯಾಯಾಂಗ, ರಾಜ್ಯಾಂಗ ಎಲ್ಲ ಮತ್ತು ಕಾರ್ಯಾಂಗದ ಮುಂದೆ ನಮ್ಮ ಹೋರಾಟಗಳನ್ನು ನಾವು ವ್ಯವಸ್ಥಿತವಾಗಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಒಂದು ದಿನ ಈ ಪ್ರಜಾಪ್ರಭುತ್ವ ದೇಶ, ಎಲ್ಲದಕ್ಕೂ ಒಂದು ಮಿತಿ ಇರ್ತದೆ. ಒಂದು ದಿನ ಒಂದು ಡೌನ್ಫಾಲ್ ಆರಂಭ ಆಗ್ತದೆ. ಆ ಡೌನ್ಫಾಲ್ ಆರಂಭ ಆಗಿದ್ದ ದಿವಸ ಇದಕ್ಕೆಲ್ಲ ಲೆಕ್ಕಾಚಾರಕ್ಕೆ ಒಂದು ಮುನ್ನುಡಿ ಬರ್ತದೆ. ಬೇಡ ಅದಕ್ಕೆ ನಾನು ಅವರ ಜಾಗ ನೋಡ್ಕೊಂಡು ನೀವು ಒಂದು ಪಾಯಿಂಟ್ ಅಂತ ಮಾಡ್ತೀನಿ ಯಾವುದ್ರಲ್ಲೂ